ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ನ್ಯೂ ಡಿಸೈನ್ ತೋರಿಸ್ತಾ ಇದ್ದೀನಿ. ಅಂದರೆ ಈ ಥರ ಸಿಮಿಲರ್ ಡಿಸೈನ್ ತೋರಿಸಿದ್ದೀನಿ. ಸಿಂಪಲ್ ಸ್ಯಾರಿ ಕ್ರೋಶಾ ಕುಚ್ಚ. ಸ್ವಲ್ಪ ಡಿಸೈನ್ ಚೇಂಜ್ ಮಾಡಿ ಹಾಕಿದ್ದೀನಿ. ಕಲರ್ ಕಾಂಬಿನೇಷನ್ ನೋಡಿ, ಇದು ಡಾರ್ಕ್ ಟೊಮೊಟೊ ರೆಡ್ ಮತ್ತು ಪ್ಯಾರೆಟ್ ಗ್ರೀನ್ ಕಲರು. 10 ನಂಬರ್ ನೀಡಲ್ ತೊಗೊಂಡಿದ್ದೀನಿ. ಆ್ಯಸ್ ಯೂಶಲ್ 6 ದಾರ ತೊಗೊಂಡು ಗಂಟು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸಿಂಗಲ್ ಸ್ಟೆಪ್ ಡಿಸೈನ್ ಫ್ರೆಂಡ್ಸ್, ತುಂಬ ಈಸಿ ಇರುತ್ತೆ, ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಸೊ ಫಸ್ಟು 2 ಸತಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ನೀಡಲ್ನ ಹಾಕಿ ದಾರಾನ ತೊಗೊಂಡು ಬಂದು ಒಂದು ಸಿಂಗಲ್ ಕ್ರೋಶೆ, ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶೆ, ನಾಡಂತಂದು ಇನ್ನೂ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. 2 ಸಿಂಗಲ್ ಕ್ರೋಶೆ ಆದಮೇಲೆ 5 ಚೈನ್ಸ್ ಮಾಡ್ಕೊಳ್ಳೋಣ. 5 ಚೈನ್ ಮಾಡಿಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋಣ. ಸೊ ಎಲ್ಲಿಗೆ ಬರುತ್ತೆ ಇಲ್ಲಿ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಇನ್ನೂ ಒಂದು ಸಿಂಗಲ್ ಕ್ರೋಶೆ, ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳೋಣ. ಒಟ್ಟು 3 ಸತಿ ಹಾಕಬೇಕು ಫ್ರೆಂಡ್ಸ್. 5 ಚೈನ್ ಆದಮೇಲೆ ಲಾಕು ಸೇರಿಸಿ 3 ಟೈಮ್ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಇನ್ನೂ 1 ಟೈಮ್ ಹಾಕ್ಕೊಳ್ಳೋಣ ಪಕ್ಕದಲ್ಲೇ. 3 ಟೈಮ್ಸ್, 4 to 5 ಟೈಮ್ಸು ಹಾಕೋಬೋದು. ನಿಮಗೆ ಸ್ವಲ್ಪ ಗ್ಯಾಪ್ ಜಾಸ್ತಿ ಬೇಕಂದರೆ 4 ಟೈಮ್ಸು ಇನ್ನೂ 1-2 ಸಿಂಗಲ್ ಕ್ರೋಶಸ್ನ ಆ್ಯಡ್ ಮಾಡ್ಕೋಬೋದು. ಸೊ ಇಲ್ಲಿ 3 ಹಾಕ್ತಾಯಿದ್ದೀನಿ ಅಷ್ಟೇ. ಸ್ವಲ್ಪ ನೀಡಲ್ ದಾರನ ಮೇಲೆ ಮಾಡಿಬಿಟ್ಟು ಒಂದು ಬಿಗ್ ಬೀಡನ್ನ ಹಾಕೋತಾ ಇದ್ದೀನಿ. ಯಾವ ಬೀಡಾದರೂ ನಿಮ್ಮ ಚೂಸು, ಯಾವ್ದಾದ್ರು ತೊಗೋಬೋದು. ಸೊ ಬೀಡ್ ಲಾಕ್ ಮಾಡ್ಕೊಳ್ಳೋಣ, ಅದನ್ನು ಬಟ್ಟೆ ಕೂಡ ಲಾಕ್ ಮಾಡ್ಕೊಳ್ಳೋಣ. ಸೊ ಆದಷ್ಟು ನಾನು ಪ್ಲೇನ್ ರೌಂಡ್ ಬೀಡ್ಗಳನ್ನ ಯೂಸ್ ಮಾಡ್ತೀನಿ ಫ್ರೆಂಡ್ಸ್ ಜಾಸ್ತಿ. ಸ್ವಲ್ಪ ಲುಕ್ ಚೆನ್ನಾಗಿರುತ್ತೆ, ಅಂದರೆ ಡಿಸೈನ್ ಬೀಡು ಚೆನ್ನಾಗಿರುತ್ತೆ. ಬಟ್ ಪ್ಲೇನಲ್ಲಿ ಸ್ವಲ್ಪ ಏನೋ ನಾನು ತುಂಬ ಯೂಸ್ ಮಾಡೋದು ಪ್ಲೇನಲ್ಲಿ ಜಾಸ್ತಿ ಹಾಕ್ಕೊಳ್ತೀನಿ. ಸೊ ಮತ್ತು 5 ಚೈನ್ಸ್ನ ಹಾಕಿ ಸ್ವಲ್ಪ ಬ್ಯಾಕ್ ಸೈಡ್ ಟರ್ನ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಆದಮೇಲೆ ಲಾಕ್ ಮಾಡಿ ಆದಮೇಲೆ 5 ಚೈನ್ ಹಾಕಿದ್ದೀನಿ. ಸ್ವಲ್ಪ ಟರ್ನ್ ಮಾಡಿ ಇಲ್ಲಿ 3 ಸಿಂಗಲ್ ಕ್ರೋಶೆ ಇರುತ್ತಲ್ಲ, ಫಸ್ಟ್ ಸಿಂಗಲ್ ಕ್ರೋಶೆಗೆ ನಾನು ಲಾಕ್ ಮಾಡ್ಕೊಳ್ತೀನಿ. ಫಸ್ಟ್ ಸಿಂಗಲ್ ಕ್ರೋಶೆಗೆ ಬ್ಯಾಕ್ ಸೈಡಿಂದ ಲಾಕ್ ಮಾಡ್ಕೊಂಡಿದ್ದೀನಿ. ಪಕ್ಕದಲ್ಲಿ ಸೆಕೆಂಡ್ ಸಿಂಗಲ್ ಕ್ರೋಶೆ ಹಿಂದೆ ಹೋಲ್ ಇರೋದ್ರಲ್ಲೂ ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋತೀನಿ. ಸೊ ಒಟ್ಟು 2 ಆಯ್ತಲ್ಲ. 5 ಚೈನ್ ಹಾಕಿ ಲಾಕ್ ಮಾಡಿದೆ, ಪಕ್ಕದಲ್ಲಿ ಇನ್ನೂ ಒಂದು ಸತಿ ಸಿಂಗಲ್ ಕ್ರೋಶೆ ಮಾಡಿದ್ದೀನಿ. ಫ್ರಂಟ್ ಸೈಡಿಗೆ ಟರ್ನ್ ಮಾಡ್ಕೊಳ್ಳೋಣ. ಬ್ಯಾಕ್ ಸೈಡ್ದು ಅಷ್ಟೇ, ಬ್ಯಾಕ್ ಸೈಡಿಂದ 2 ಸತಿ ಸಿಂಗಲ್ ಕ್ರೋಶೆ ಮಾಡಿಕೊಂಡು ನೋಡಿ, ಇಲ್ಲಿ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋತೀನಿ ಡೈರೆಕ್ಟಾಗಿ ಫ್ರಂಟ್ ಸೈಡ್ ಟರ್ನ್ ಮಾಡಿದ ತಕ್ಷಣ 1 ಟೈಮ್ ದಾರ ಸುತ್ಕೊಂಡು. ಸೊ ಇಲ್ಲಿ 5 ಚೈನ್ ಇರುತ್ತೆ ಅಲ್ವಾ, 5 ಚೈನ್ ಒಳಗಡೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬರ್ತೀನಿ. 3 ದಾರ ಇರುತ್ತೆ. ಆ 3 ದಾರಕ್ಕೆ ಸೇರಿ 1 ಟೈಮ್ ನಾನು ನೀಡಲ್ನ ಎಳ್ಕೊಳ್ತೀನಿ. ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 3 ದಾರ ಸೇರಿ 1 ಮಾಡ್ಕೋತೀನಿ. ಹಾಫ್ ಡಬಲ್ ಕ್ರೋಶೆ. ಸೊ ಡಬಲ್ ಕ್ರೋಶೆ ಅಲ್ಲ, ಹಾಫ್ ಡಬಲ್ ಕ್ರೋಶೆ. ನೀಡಲ್ ಮೇಲೆ ದಾರ ಸುತ್ಕೊಂಡು ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 3 ದಾರ ಸೇರಿ 1 ಮಾಡ್ಕೊಳ್ಳೋದು. ಸೊ ಈ ರೀತಿ ಹಾಫ್ ಡಬಲ್ ಕ್ರೋಶೆನ ನಾನು ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ಒಟ್ಟು 8 to 9 ಇದಕ್ಕೆ ಫಿಲ್ ಮಾಡ್ಬೋದು ಫ್ರೆಂಡ್ಸ್. ಈವನ್ ನಿಮಗೆ ಕರೆಕ್ಟಾಗಿ ಎಷ್ಟು ಫಿಲ್ ಆಗುತ್ತೆ ಅಷ್ಟು ಫಿಲ್ ಮಾಡಿ. 5 ಚೈನ್ ಅಲ್ವಾ ಹಾಕಿರೋದು, ನಾವು 8 to 9 ಇಡ್ಸುತ್ತೆ ಕರೆಕ್ಟಾಗಿ. ಸೊ ಅಷ್ಟು ಹಾಕ್ಕೊಳ್ಳಿ. ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 3 ದಾರ ಸೇರಿ 1 ಮಾಡ್ಕೋಬೇಕು. ಹಾಫ್ ಡಬಲ್ ಕ್ರೋಶೆ. 8 to 9 ಅಂದರೆ 8 ಹಾಫ್ ಡಬಲ್ ಕ್ರೋಶೆ ಇಲ್ಲ 9 ಎಷ್ಟು ಇಡ್ಸಿದ್ರೆ ಅಷ್ಟು ಹಾಕಿ ಪಕ್ಕದಲ್ಲೇ ಅಲ್ಲಿ ಲಾಕ್ ಇರುತ್ತೆ ಆಲ್ರೆಡಿ, ಅಲ್ಲೇ ಪಕ್ಕದಲ್ಲಿ ಇನ್ನೂ 1 ಸಿಂಗಲ್ ಕ್ರೋಶೆ ಮಾಡ್ತೀನಿ. ಇನ್ನೂ 1 ಸತಿ ಮಾಡ್ತೀನಿ, ಯಾಕಂದರೆ ಸ್ಟಾರ್ಟಿಂಗ್ 3 ಟೈಮ್ಸ್ ತೊಗೊಂಡಿದ್ವಿ ಅಲ್ಲ. ಸೊ ಅಷ್ಟೇ ನಮಗೆ ಈಕ್ವಲ್ ಆಗಬೇಕಲ್ಲ. ಸೊ ಅದಕ್ಕೋಸ್ಕರ ಇನ್ನೂ 1 ಮಾಡ್ತೀನಿ. ಬೇಕಂದರೆ ಆ ಕಡೆ ಒಂದು ಎಕ್ಸ್ಟ್ರಾ ಆ್ಯಡ್ ಮಾಡಿದ್ರೆ ಈ ಕಡೆ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಸೊ 4 ಸಿಂಗಲ್ ಕ್ರೋಶೆ 5 ಸಿಂಗಲ್ ಕ್ರೋಶೆ ಆದರೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಕುಚ್ಚಿಗೂ ಮತ್ತು ಆರ್ಚ್ಗೂ ಗ್ಯಾಪ್ ಬರುತ್ತೆ. ಸೊ ನಿಮಗೆ ನೋಡಿಕೊಂಡು ನೀವು ಮಾಡ್ಕೋಬೋದು. ಮತ್ತು ಅಲ್ಲಿಂದ ಡೈರೆಕ್ಟಾಗಿ 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಆದಮೇಲೆ ಅಗೇನ್ ಸಿಂಗಲ್ ಕ್ರೋಶೆನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇನ್ನೂ 1 ಟೈಮ್ ಸಿಂಗಲ್ ಕ್ರೋಶೆ ಮಾಡಿ. ಇವಾಗ ಆರ್ಚ್ ಅಲ್ಲ ಫ್ರೆಂಡ್ಸ್, ಬೇರೆ ಡಿಸೈನು ನೋಡಿ. 2 ಸತಿ ಸಿಂಗಲ್ ಕ್ರೋಶೆ ಆದ ತಕ್ಷಣ 5 ಚೈನ್ ಆದಮೇಲೆ 2 ಸತಿ ಸಿಂಗಲ್ ಕ್ರೋಶೆ ಆದ ತಕ್ಷಣ 1 ಚೈನ್ ಮಾಡಿಕೊಂಡೆ. 1 ಚೈನ್ ಮಾಡಿ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೊಂಡು ಅಲ್ಲೇ ಪಕ್ಕದಲ್ಲೇ, ಸೊ 2 ಸಿಂಗಲ್ ಕ್ರೋಶೆ ಐತಲ್ಲ, ಪಕ್ಕದಲ್ಲೇ ನೀಡಲ್ ಹಾಕಿ ದಾರ ಅಂತಂದು 3 ದಾರ ಇರುತ್ತೆ. 2 ದಾರ 1 ಮಾಡ್ಕೋತೀನಿ. 2 ದಾರ 1 ಮಾಡಿಕೊಂಡು 1 ಡಬಲ್ ಕ್ರೋಶೆ, 1 ಚೈನ್ ಹಾಕಿ ನಾನು 1 ಡಬಲ್ ಕ್ರೋಶೆ ಮಾಡಿದ್ದೀನಿ ಫ್ರೆಂಡ್ಸ್. 1 ಚೈನ್ ಹಾಕಿಬಿಟ್ಟು 1 ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ ನಾನು 3 ಚೈನ್ಸ್ನ ಹಾಕೋತೀನಿ. 1 ಕಂಬ ಆಗಿದ ತಕ್ಷಣ 3 ಚೈನ್ಗಳನ್ನ ಹಾಕಿ ಈ 1 ಚೈನು 1 ಡಬಲ್ ಕ್ರೋಶೆ ಸೆಂಟರ್ ಗ್ಯಾಪ್ ಇದೆ ಅಲ್ವಾ,
ಸೊ ಒಂದು ಚೈನು ಮತ್ತು ಒಂದು ಡಬಲ್ ಕ್ರೋಶೆ ಸೆಂಟರ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರಾನ ತೊಗೊಂಡು ಬಂದು 2 ದಾರ ಸೇರಿ 1 ಮಾಡ್ಕೋತೀನಿ. ಸೊ ಒಂದು ಕಂಬಕ್ಕೆ ಪಿಕಾಟ್ ಮಾಡ್ದಂಗೆ ಆಯಿತು. ನಾವಿವಾಗ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಪಕ್ಕದಲ್ಲಿ ಒಂದು ಸ್ವಲ್ಪ ಗ್ಯಾಪ್ ಬಿಟ್ಟು, ಎಷ್ಟಾಗುತ್ತೋ ಪಿಕಾಟ್ಗೆ ಅಷ್ಟು ಗ್ಯಾಪ್ ಬಿಟ್ಬಿಟ್ಟು ನಾನು ನೀಡಲ್ನ ಹಾಕಿ ದಾರಾನ ತೊಗೊಂಡು ಬಂದು 2 ದಾರ ಒಂದು ಸತಿ ಮಾಡ್ತೀನಿ, 2 ದಾರ ಒಂದು ಸತಿ ಮಾಡಿ 1 ಡಬಲ್ ಕ್ರೋಶೆ, ಮತ್ತು ಇನ್ನೂ ಒಂದು ಸತಿ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಅದೇ ಪಕ್ಕದ ಪಾಯಿಂಟಿಗೆ ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ತೀವಿ. ಸೊ 2 ಡಬಲ್ ಕ್ರೋಶೆ ಮಾಡಿದೆ ಅಲ್ವಾ, 2 ಡಬಲ್ ಕ್ರೋಶೆ ಮಾಡಿ 3 ಚೈನ್ ಹಾಕಿ, ಸೊ 2 ಡಬಲ್ ಕ್ರೋಶೆ ನೋಡಿ ಬ್ಯಾಕ್ ಸೈಡ್ ಗ್ಯಾಪ್ ಇರುತ್ತೆ ಈಸಿಯಾಗಿ, ಅಲ್ಲಿ ನೀಡಲ್ನ ಹಾಕಿ ದಾರ ತಂದು 2 ದಾರ ಸೇರಿ 1 ಮಾಡ್ಕೊಳ್ಳೋದು. ಸೊ 2 ಕಂಬ ಮಾಡಿ ಪಿಕಾಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. 2 ಡಬಲ್ ಕ್ರೋಶೆ ಮಾಡಿ 1 ಪಿಕಾಟ್ ಮಾಡ್ತಾಯಿದ್ದೀನಿ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸ್ವಲ್ಪ ಗ್ಯಾಪ್ ಬಿಟ್ಬಿಟ್ಟು, ಪಿಕಾಟ್ ಅಂದರೆ ಒಂಚೂರು 3 ಚೈನ್ ಬರುತ್ತಲ್ವ ಫ್ರೆಂಡ್ಸ್, ಅಲ್ಲಿ ಅಷ್ಟು ಗ್ಯಾಪ್ ಬಿಟ್ಟು ನಾವು 2 ಕಂಬನ ಮಾಡ್ಕೋತಾ ಇದ್ದೀವಿ. 2 ಕಂಬ ಆದಮೇಲೆ ಅಂದರೆ 2 ಡಬಲ್ ಕ್ರೋಶೆ ಆದಮೇಲೆ 3 ಚೈನ್ ಮಾಡ್ಕೋಬೇಕು. 3 ಚೈನ್ ಮಾಡ್ಕೊಂಡಿದ್ದ ತಕ್ಷಣ ಗ್ಯಾಪ್ ಇರುತ್ತಲ್ಲ ಬ್ಯಾಕ್ ಸೈಡಲ್ಲಿ, ಸೊ ಅಲ್ಲಿ ನೀಡಲ್ನ ಹಾಕಿ ದಾರ ಅಂತಂದು 2 ಸೇರಿ 1 ಮಾಡ್ಕೋತೀನಿ. ಸೊ ಇವಾಗ 3 ಆಯ್ತಲ್ವ ಫ್ರೆಂಡ್ಸ್, 3 ಪಿಕಾಟ್ಸ್ ಆದ ತಕ್ಷಣ ಮತ್ತೆ ದಾರ ತೆಗೆದು ನಾನೇನು ಆರ್ಚ್ಗೆ ಬೀಡ್ ಎತ್ಕೊಂಡಿದ್ದೆ, ಸೊ ಬಿಗ್ ಸೈಜ್ ಬೀಡು ಅದನ್ನೇ ಇನ್ಸರ್ಟ್ ಮಾಡ್ತೀನಿ, ಬೀಡ್ ಲಾಕ್ ಮಾಡ್ತೀನಿ. ಸೊ ಅದೇ ಸೈಜ್ ಬೀಡು ನಾವು ಮತ್ತೆ ಹಾಕ್ಕೊಂಡಿದ್ದೀನಿ. ಮತ್ತು ಅಲ್ಲಿಂದ ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಅಗೇನ್ 2 ಸತಿ ಡಬಲ್ ಕ್ರೋಶೆ ಮಾಡ್ಕೋತೀನಿ. 2 ಸತಿ ಡಬಲ್ ಕ್ರೋಶೆ. ಸೊ ಪಿಕಾಟ್ಸ್ಗೆ 3 ಪಿಕಾಟ್ಸ್ ಆದಮೇಲೆ ಒಂದು ಬಿಗ್ ಬೀಡನ್ನ ಹಾಕಿದ್ದೀನಿ. ಆರ್ಚ್ಗೂ ಇದೇ ಸೈಜ್ ಬೀಡ್ ತೊಗೊಂಡಿದ್ದೀನಿ. ಸೊ ನಮಗೆರಡೂ ಮ್ಯಾಚ್ ಆಗಲಿ ಅಂದ್ಬಿಟ್ಟು. ಸೊ ಅದೊಂಥರ ಡಿಸೈನು, ಇದೊಂಥರ ಡಿಸೈನ್ ಕಂಬೈನ್ ಮಾಡಿರೋದು ಫ್ರೆಂಡ್ಸ್. ತುಂಬ ನೀಟಾಗಿ ಅಂದರೆ ತುಂಬ ಲುಕ್ಕಾಗಿ ಕಾಣಿಸುತ್ತೆ, ಡಿಫ್ರೆಂಟಾಗಿ ಲುಕ್ಕಾಗಿರುತ್ತೆ. ಸೊ ಕಾಟನ್ ಸಿಲ್ಕ್ಗೆ, ಮೈಸೂರು ಸಿಲ್ಕ್ಗೆ, ಆ ಥರ ಸ್ಯಾರೀಸ್ಗೆ, ಸಾಫ್ಟ್ ಸಿಲ್ಕ್ಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನು. ಸೊ 2 ಕಂಬ ಮಾಡಿ ಪಿಕಾಟ್ ಮಾಡ್ಕೊಳ್ಳೋದು, 2 ಕಂಬ ಮಾಡಿ ಪಿಕಾಟ್ ಮಾಡ್ಕೊಳ್ಳೋದು. ಸ್ಟಾರ್ಟಿಂಗ್ 3 ಟೈಮ್ಸ್ ಮಾಡಿದ್ವಿ ಅಲ್ಲ, ಸೆಂಟ್ರಲ್ಲಿ ಒಂದು ಬೀಡನ್ನ ಹಾಕಿ ಮತ್ತೆ ಅಗೇನ್ 3 ಟೈಮ್ಸ್ನ ಮಾಡ್ಕೊಳ್ಳೋದು. ಸೊ ಇಲ್ಲಿ ಒಂದೇ ಒಂದು ಕಂಬಕ್ಕೆ ಪಿಕಾಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಸ್ಟಾರ್ಟಿಂಗ್ ನಾವು 1 ಚೈನ್ ಹಾಕಿ 1 ಕಂಬ ಹಾಕಿ ಪಿಕಾಟ್ ಮಾಡಿದ್ವಿ ಅಲ್ಲ, ಇಲ್ಲೂ ಕೂಡ ಒಂದೇ ಒಂದು ಕಂಬನ ಹಾಕ್ಕೊಳ್ಳೋಣ. ಸೊ 1 ಕಂಬ ಹಾಕಿಬಿಟ್ಟು ನಾನು ಪಿಕಾಟ್ ಮಾಡ್ಕೋಬೇಕು. ಪಿಕಾಟ್ ಆದಮೇಲೆ ಅಗೇನ್ 1 ಚೈನ್ ಹಾಕಿಬಿಟ್ಟು ಪಕ್ಕದಲ್ಲೇ ಆ ಕಂಬ ಏನಿದೆ ಅಲ್ಲೇ ಪಕ್ಕದಲ್ಲೇ ಲಾಕ್ ಮಾಡ್ತೀನಿ. ಸೊ ಸ್ಟಾರ್ಟಿಂಗ್ ನಾವು 1 ಸಿಂಗಲ್ ಕ್ರೋಶೆ ಆದಮೇಲೆ ಫ್ರೆಂಡ್ಸ್, 2 ಸಿಂಗಲ್ ಕ್ರೋಶೆ ಆದಮೇಲೆ 1 ಚೈನ್ ಹಾಕಿ 1 ಕಂಬ ಮಾಡಿದ್ವಿ. ಇಲ್ಲಿ ಅಷ್ಟೇ ಪಿಕಾಟ್ ಆದಮೇಲೆ 1 ಚೈನ್ ಹಾಕಿ ಪಕ್ಕದಲ್ಲಿ ಇನ್ನೂ 1 ಸತಿ ಸಿಂಗಲ್ ಕ್ರೋಶೆ ಮಾಡಿದ್ದೀನಿ, ಮತ್ತು ಇನ್ನೂ 1 ಟೈಮ್ ಸಿಂಗಲ್ ಕ್ರೋಶೆ. ಯಾಕಂದರೆ ಸ್ಟಾರ್ಟಿಂಗ್ ಯಾವ ರೀತಿ ನಾವು ತೊಗೊಳ್ತೀವೋ ಅದೇ ರೀತಿ ಎಂಡಿಂಗು ಕಾಣಿಸ್ಬೇಕು. ಸ್ಟಾರ್ಟಿಂಗ್ ನೋಡಿ 5 ಚೈನ್ ಆದಮೇಲೆ 3 ಸಿಂಗಲ್ ಕ್ರೋಶೆ ಥರ ಕಾಣುತ್ತೆ, ಎಂಡಿಂಗು 3 ಸಿಂಗಲ್ ಕ್ರೋಶೆ ಥರ ಕಾಣಿಸ್ಬೇಕು, ಅಷ್ಟೇ ನಾವು ಹಾಕಬೇಕು. ಸೊ ಸ್ಟಾರ್ಟಿಂಗ್ 5 ಚೈನ್ ಆದ ತಕ್ಷಣ 2 ಸಿಂಗಲ್ ಕ್ರೋಶೆ ಮಾಡಿ ನಾನು ಕಂಬ ಮಾಡಿದೆ, ಎಂಡಿಂಗು 1 ಕಂಬ ಆದಮೇಲೆ 2 ಸತಿ ಸಿಂಗಲ್ ಕ್ರೋಶೆ ಮಾಡಿದ್ದೀನಿ. ಆ ಥರ ಮಾಡೋದು. 3 ಪಿಕಾಟ್ಸು, 1 ಬೀಡು, 3 ಪಿಕಾಟ್ಸು. ಆರ್ಚಿಗೆ ಯಾವ ಥರ ಬೀಡ್ ತೊಗೊಂಡಿರ್ತೀರ ಅದೇ ಥರ ಪಿಕಾಟ್ಸ್ ಮಧ್ಯನೂ ಬೀಡ್ ತೊಗೊಳ್ಳಿ, ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಇವಾಗ 5 ಚೈನ್ ಹಾಕಿ ನೋಡಿ ಲಾಕ್ ಮಾಡಿದ್ದೀನಿ ಫ್ರೆಂಡ್ಸ್. 5 ಚೈನ್ ಹಾಕಿ ಮತ್ತು ನಾನು 2 ಸತಿ ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ ಮಾಡಿಕೊಂಡು ನಾನಿವಾಗ ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ಮತ್ತೆ ಆರ್ಚ್ ಹಾಕ್ಕೋಬೇಕು. 1 ಆರ್ಚು, 1 ಕುಚ್ಚು, 1 ಪಿಕಾಟ್ ಡಿಸೈನು, 1 ಕುಚ್ಚು, ಆ ಥರ ಮಾಡ್ಕೊಂಡಿದ್ದೀನಿ. ಸೊ 2 ಡಿಸೈನ ಕಂಬೈನ್ ಮಾಡ್ಕೊಂಡಿರೋದು. ಬೀಡ್ ಲಾಕ್ ಮಾಡಿಬಿಟ್ಟು ಬಟ್ಟೆ ಕೂಡ ಲಾಕ್ ಮಾಡ್ಕೊಳ್ತೀನಿ. ಬಟ್ಟೆ ಕೂಡ ಲಾಕ್ ಮಾಡಿ 5 ಚೈನ್ ಮಾಡಿ, ಸೊ ಬ್ಯಾಕ್ ಸೈಡಿಗೆ ಇಷ್ಟು ಸ್ವಲ್ಪ ಟರ್ನ್ ಮಾಡ್ಕೊಳ್ಳೋಣ, ಎಷ್ಟು ಬೇಕೋ ಅಷ್ಟು ಡಿಸೈನ್ನ ಅಷ್ಟೇ ಟರ್ನ್ ಮಾಡಿಕೊಂಡು ಲಾಕ್ ಮಾಡ್ಕೋಬೇಕು. ಅಲ್ಲಿ ಸಿಂಗಲ್ ಕ್ರೋಶೆಸ್ ಆಲ್ರೆಡಿ ಇದೆಲ್ಲ, ಅಲ್ಲಿ ಹೋಲ್ ನೀಟಾಗಿ ಕಾಣಿಸುತ್ತೆ. 1 ಸತಿ ನಾವು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಬೇಕು, ಮತ್ತು ಸೆಕೆಂಡ್ ಹೋಲ್ ಗ್ಯಾಪ್ಗೆ ಅಂದರೆ ಸಿಂಗಲ್ ಕ್ರೋಶೆ ಹೋಲ್ ಗ್ಯಾಪ್ಗೂ ನಾನು ಇನ್ನೊಂದು ಸತಿ ಸಿಂಗಲ್ ಕ್ರೋಶೆ ಮಾಡಿ ಟರ್ನ್ ಮಾಡಿ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋತೀನಿ. 5 ಚೈನ್ ಒಳಗಡೆ ಹೋಗಿ ದಾರ ತಂದು ಈ 3 ದಾರ ಸೇರಿ 1 ಮಾಡ್ಕೋತೀನಿ. ಈ ರೀತಿ 8 to 9 ಟೈಮ್ಸ್ ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ಸೊ 8ರಿಂದ 9 ಸಾರ್ತಿ ಹಾಫ್ ಡಬಲ್ ಕ್ರೋಶೆ ಮಾಡಿ ನಾನು ಮತ್ತೆ 3 ಚೈನ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. 1 ಆಲ್ರೆಡಿ ಇರುತ್ತೆ, 2 ಎಕ್ಸ್ಟ್ರಾ ಮಾಡಿ 5 ಚೈನ್ ಮಾಡಿದ್ದೀನಿ. ಈ ಕಡೆ 5 ಚೈನ್ ಆದಮೇಲೆ 2 ಸತಿ ಸಿಂಗಲ್ ಕ್ರೋಶೆ ಮಾಡಿದೆ, 1 ಕಂಬನ ಮಾಡ್ಕೋತಾ ಇದ್ದೀನಿ. 2 ಸಿಂಗಲ್ ಕ್ರೋಶೆ ಮಾಡಿ 1 ಚೈನ್ ಎಕ್ಸ್ಟ್ರಾ ಹಾಕಿ 1 ಡಬಲ್ ಕ್ರೋಶೆ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ನಾವು 3 ಚೈನ್ ಮಾಡ್ಕೊಳ್ಳೋಣ. ಈ 1 ಚೈನ್ ಗ್ಯಾಪು ಕಂಬದ ಮಧ್ಯದಲ್ಲಿ ನೀಡಲ್ನ ಹಾಕಿ ದಾರನ ತಂದು 2 ದಾರ ಸೇರಿ 1 ಮಾಡ್ಕೊಳ್ಳೋಣ. 1 ಪಿಕಾಟ್ ಆಗುತ್ತೆ. ಹಾಗೆ ಅದೇ ಥರ 2 ಕಂಬಗಳಿಗೆ ಒಂದೊಂದು ಪಿಕಾಟ್ ಮಾಡೋಣ. ಸೆಂಟ್ರಲ್ಲಿ 1 ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ಸೊ
ಸೊ ಇದು ಸ್ವಲ್ಪ ಫಾಸ್ಟಾಗಿ ತೋರಿಸಿದ್ದೀನಿ ಫ್ರೆಂಡ್ಸ್, ನಾನು ಡೀಟೇಲಾಗಿ ತೋರಿಸ್ದೆ ಅಲ್ಲ ಸ್ಟಾರ್ಟಿಂಗು, ಅದಕ್ಕೋಸ್ಕರ. ಸೊ ಒಂದು ಕಂಬ, ಇನ್ನು ಒಂದು ಡಬಲ್ ಕ್ರೋಶೆ, 3 ಚೈನ್ ಹಾಕೋಣ. ಎರಡು ಕಂಬದ ಬ್ಯಾಕಲ್ಲಿ ಪ್ಲೇಸ್ ಇರುತ್ತೆ ಅಲ್ವಾ, ಅಲ್ಲಿ ನಾನು ಲಾಕ್ ಮಾಡ್ಕೊಳ್ತೀನಿ. ಈ ರೀತಿ 3 ಸತಿ ಹಾಕಿ ಬೀಡನ್ನ ಹಾಕಿ ಮತ್ತೆ 3 ಟೈಮ್ಸ್ನ ಹಾಕಿ ನೋಡಿ. ಲಾಸ್ಟಲ್ಲಿ ಒಂದು ಕಂಬ ಇದೆ ಅಲ್ವಾ, ಅಲ್ಲಿ ನಾನು 3 ಚೈನ್ ಹಾಕಿ ಫಸ್ಟ್ ಪಿಕಾಟ್ ಮಾಡ್ಕೋತೀನಿ. ಒಂದೇ ಒಂದು ಕಂಬಗೆ ನಾನಿಲ್ಲಿ 1 ಚೈನ್ ಹಾಕಿ ಪಕ್ಕದಲ್ಲೇ ಲಾಕ್ ಮಾಡ್ಕೊಳ್ತೀನಿ. 1 ಚೈನ್ ಹಾಕಲೇಬೇಕು ಫ್ರೆಂಡ್ಸ್, ಇಲ್ಲಾಂದರೆ ಬೆಂಡ್ ಆದಂಗೆ ಕಾಣಿಸುತ್ತೆ. ಲಾಕ್ ಮಾಡ್ಕೊಂಡು ಇನ್ನೊಂದು ಸತಿ ನಾರ್ಮಲ್ ಸಿಂಗಲ್ ಕ್ರೋಶೆ. ಸೊ ಸ್ಟಾರ್ಟಿಂಗು ಎಂಡಿಂಗ್ ಸ್ವಲ್ಪ ನೋಡಿಕೊಂಡ್ರೆ ನಿಮಗೆ ಫಿನಿಶಿಂಗ್ ನೀಟಾಗಿ ಕಾಣಿಸುತ್ತೆ. ಆ ಪಿಕಾಟ್ಸ್ ಎಲ್ಲ ಬೆಂಡ್ ಆಗೋ ಥರ ಕಾಣಿಸಲ್ಲ, ಇಲ್ಲಾಂದರೆ ಸ್ವಲ್ಪ ಬೆಂಡ್ ಆಗೋ ರೀತಿ ಕಾಣಿಸುತ್ತೆ. ಸೊ ಈ ರೀತಿ ಬಂದಿದೆ. ತುಂಬ ನೀಟಾಗಿ ಸಿಂಗಲ್ ಸ್ಟೆಪ್ ಡಿಸೈನ್ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಕುಚ್ಚು ಕಟ್ಟಿರೋ ಅಂತ ತುಂಬ ಲುಕ್ ಇರೋ ಡಿಸೈನ್ಗೆ ಫುಲ್ ಹಾಕಿದ್ಮೇಲೆ ತುಂಬ ನೀಟಾಗಿ ಬರುತ್ತೆ. ಇದಕ್ಕೆ 137 ದಾರನ ಸುತ್ತಕೊಂಡು ನಾನು ಸಿಂಗಲ್ ಕಲರಲ್ಲೇ ಕುಚ್ಚು ಕಟ್ಟಿದ್ದೀನಿ. ಸೊ ಆ ಸೈಡ್ ಈ ಸೈಡು ಸಿಂಗಲ್ ಕಲರ್ ಪಲ್ಲು ಕಲರಲ್ಲೇ ಕುಚ್ಚು ಮಾಡಿದ್ದೀನಿ. ಸೊ ತುಂಬ ನೀಟಾಗಿ ತುಂಬ ಚೆನ್ನಾಗಿ ಬಂದಿದೆ. ಬೇಗ ಕೂಡ ಆಗೋಗುತ್ತೆ, ನಿಮಗೆ ಫಾಸ್ಟಾಗಿ ಡಿಸೈನ್ ಕಂಪ್ಲೀಟ್ ಆಗುತ್ತೆ. ನೀವು ನೋಡ್ಬೋದು ಪಿಕಾಟ್ ಸ್ಟಾರ್ಟಿಂಗು ಮತ್ತು ಎಂಡಿಂಗ್ ಫಿನಿಶಿಂಗು 1 ಚೈನ್ ಹಾಕಿರೋದ್ರಿಂದ ಆ ಥರ ನೀಟಾಗಿ ಬರುತ್ತೆ. ಸೊ 2 ಚೈನ್ ಹಾಕಿಬಿಟ್ರೆ ಫ್ರೆಂಡ್ಸ್ ಇವನ್ ಬಾಕ್ಸ್ ಥರ ಬಂದುಬಿಡುತ್ತೆ. ಸೊ 1 ಚೈನೇ ಸಾಕು. ಅದಕ್ಕೂ ಮತ್ತು ಆರ್ಚಿಗೆ ತುಂಬ ಕಂಬೈನ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಮತ್ತು ನಾವು ಬೀಡ್ ಕೂಡ ಸೇಮ್ ಟೈಪ್ ಯೂಸ್ ಮಾಡಿದ್ದೀವಲ್ಲ, ಒಂಥರ ಲುಕ್ ಚೆನ್ನಾಗಿದೆ ಫ್ರೆಂಡ್ಸ್. ಓವರಾಲ್ ಫೈನಲ್ ಲುಕ್ಕು ತುಂಬ ನೀಟಾಗಿ ಬರುತ್ತೆ. ಒಂದು ಸೈಡ್ ಟ್ರೈ ಮಾಡಿ, ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಹೊಸಬ್ರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇದಕ್ಕೆ ಪ್ರೈಸ್ ಬಂದು 350 ಅರೌಂಡ್ ಚಾರ್ಜ್ ಮಾಡ್ತೀವಿ. ಕಡಿಮೆ ಜಾಸ್ತಿ ಪ್ಲೇಸಸ್ ಕೂಡ ಡಿಪೆಂಡ್ ಆಗುತ್ತೆ, ನೋಡ್ಕೊಂಡು ನೀವು ಮಾಡ್ಕೋಬೋದು. ಓವರಾಲ್ ನಿಮಗೆ ಆ ಸಾರಿ ಕಂಪ್ಲೀಟಾಗಿ ಕುಚ್ಚೆಲ್ಲ ಕಟ್ಟಿದ್ಮೇಲೆ ತುಂಬ ನೀಟಾಗಿ ಚೆನ್ನಾಗಿ ಅನಿಸುತ್ತೆ. ನಿಮಗೆ ಡಿಸೈನ್ ಖುಷಿ ಆಗುತ್ತೆ ಹಾಕಿದ್ಮೇಲೆ. ತುಂಬ ಬಿಗಿನರ್ಸ್ ಫ್ರೆಂಡ್ಲಿ, ಬಿಗಿನರ್ಸ್ ಕೂಡ ಆರಾಮ್ಸಾಗಿ ಈ ಡಿಸೈನ್ನ ಹಾಕೋಬೋದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. Thank you.